ಒಂದಷ್ಟು ದಿನ ಈ ಸಮನ್ವಯ ಸಾಹಿತ್ಯ, ಸಮನ್ವಯ ಕಾವ್ಯ ಅನ್ನೋ ಮಾತು ಜಾರಿಲಿತ್ತು. ಸಮನ್ವಯ ಅಂದರೆ ಒಂದು ಅಪರಾಧ ಅನ್ನೋ ಹಾಗೆ ಮಾತಾಡ್ತಿದ್ದ ಕಾಲ ಅದು. ನವೋದಯ, ನವ್ಯ ಎಲ್ಲನೂ ಬೆರೆಸ್ಬಿಟ್ಟು ತಮಗಿಷ್ಟ ಬಂದ ಹಾಗೆ ಬರೆಯೋ ಪ್ರಯತ್ನ ಪಡ್ತಾ ಇರೋರು ಅನ್ನುವ ಒಂದು ಕಡೆಗಣ್ಣಿನ ಏರು ಹುಬ್ಬಿನ ಧೋರಣೆಯೂ ಕೂಡ ಇತ್ತು. ಆದರೆ ಆ ಬರವಣಿಗೆನ ಇಷ್ಟಪಡೋ ಜನಗಳು ಬೇಕಾದಷ್ಟು ಜನ ಇದ್ದರು. ಯಾಕೆ ಆ ಹೆಸರು ಬಂತು? ಹಲವು ಸಾಹಿತಿಗಳು ಆ ರೀತಿ ಆಲೋಚನೆಯಲ್ಲಿ ಯಾಕೆ ತೊಡಗಬೇಕಾಯಿತು ಅನ್ನೋದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕುತೂಹಲಕಾರಿಯಾದ ಒಂದು ಘಟ್ಟ. ಇವತ್ತು ತಪ್ಪು ಹೆಸರಿಂದ ಕರೆಯಲ್ಪಟ್ಟ ಒಂದು ಸನ್ನಿವೇಶದ ಬಗ್ಗೆ ಕೆಲವು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಅದರ ಪ್ರಮುಖರಾದ ಇಬ್ಬರು ಕವಿಗಳು ಮತ್ತು ಸಂಸ್ಕೃತಿ ನಾಯಕರ ಬಗ್ಗೆ ಕೂಡ ಆ ಮಾತುಗಳು ಇರುತ್ತೆ. ಮೊದಲು ಬಂದ ಬೇಂದ್ರೆ, ಕುವೆಂಪು, ಮಾಸ್ತಿ, DVG, ಕಾರಂತ ಮುಂತಾದವರಿಗೆ ಹಳಗನ್ನಡ, ನಡುಗನ್ನಡ ಸಾಹಿತ್ಯಗಳನ್ನು ಮುನ್ನೆಲೆಗೆ ತರುವ, ಕನ್ನಡ ಮತ್ತು ಕನ್ನಡವನ್ನು ಇಂಗ್ಲಿಷ್ ಮತ್ತು ಸಂಸ್ಕೃತಗಳ ಆಕ್ರಮಣಶೀಲತೆಯಿಂದ ಕಾಪಾಡಿಕೊಳ್ಳುವ ಒಂದು ಜವಾಬ್ದಾರಿಯನ್ನು ಅವರು ಗಂಭೀರವಾಗಿ ತಗೊಂಡರು. ಅವರು ಪಂಪನ್ನಾಗಲಿ, ರನ್ನನ್ನಾಗಲಿ, ಕುಮಾರವ್ಯಾಸನ್ನಾಗಲಿ, ಚಾಮರಸನ್ನಾಗಲಿ, ರಾಘವಾಂಕನ್ನಾಗಲಿ, ಹರಿಹರನ್ನಾಗಲಿ ಓದಬೇಕಾದ ಅಗತ್ಯ ಇಲ್ಲ ಅಂತ ಹೇಳಲಿಲ್ಲ. ಬದಲಾಗಿ ಆ ಸಾಹಿತ್ಯದ ಬಗ್ಗೆ ಕೂಡ ಗಂಭೀರವಾಗಿ ಹೇಳುತ್ತಲೇ, ಅವುಗಳ ಗುಣಗಳನ್ನು ತೋರಿಸಿಕೊಡುತ್ತಲೇ ತಮ್ಮದಾದ ಹೊಸ ಹಾದಿಯನ್ನು ಕಂಡುಕೊಂಡರು. ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ 20ನೇ ಶತಮಾನದ ಉತ್ತರಾರ್ಧದಲ್ಲಿ ಸಾಹಿತ್ಯ ರಚನೆ ಮಾಡಿದರು. ಆದರೆ ಅವರ ನಂತರ ಬಂದ ನವ್ಯ ಸಾಹಿತ್ಯ ಚಳುವಳಿ ಈ ರೀತಿಯ ಸಮಚಿತ್ತದ ಧೋರಣೆಯನ್ನು ತಳೆಯೋದರ ಬದಲು ಹೆಚ್ಚು ಆಕ್ರಮಣಶೀಲವಾಯಿತು. ಇಂಗ್ಲೀಷಲ್ಲಿ ಪರಿಚಿತವಾದ ಒಂದು ಪದ ಬಳಸೋದಾದರೆ ಅಗ್ರೆಸಿವ್ ಆ್ಯಂಡ್ ಡಿಸ್ಮಿಸಿವ್ ಆಯಿತು. ಅಧ್ಯಾಪಕ ಜೀವನದ ಮೊದಲ ವರ್ಷಗಳಲ್ಲಿ ಇದನ್ನು ಹತ್ತಿರದಿಂದ ಕಂಡವನಾದ್ದರಿಂದ ಇದನ್ನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಒಂದು ಸವಾಲು ಅಂತ ತಗೊಂಡು, ಒಂದು ಪ್ರಶ್ನೆ ಅಂತ ತಗೊಂಡು ಎದುರಿಸಿದ ಜನಗಳ ಪೈಕಿ ಒಬ್ಬನಾದ್ದರಿಂದ ನಾನು ಇದ್ರ ಬಗ್ಗೆ ಹೇಳಬಲ್ಲೆ. ಅದು ಒಂದು ದಿಕ್ಕಿನಲ್ಲಿ ಅಡಿಗ ಕೇಂದ್ರಿತವಾಗಿತ್ತು. ಅಡಿಗರಲ್ಲದೆ ಬೇಂದ್ರೆಯವರ ಕೆಲವೊಂದು ಹಂತದವರೆಗಿನ ಕಾವ್ಯವನ್ನು ಬಿಟ್ಟರೆ ಹೊಸಗನ್ನಡ ಕಾವ್ಯದಲ್ಲಿಯೇ ಏನನ್ನು ನೋಡಬೇಕಾದಿಲ್ಲ. ಮುಖ್ಯ ಅಲ್ಲ, ಗೋಕಾಕ್ ಕವಿನೇ ಅಲ್ಲ, ಕುವೆಂಪು ಕಾವ್ಯ ಓದಬೇಕಾಗಿಲ್ಲ. ಅವರ ಕಾದಂಬರಿಗಳು ವಿವರಗಳ ವಿಜೃಂಭಣೆಯೇ ಹೊರತು ಅದಕ್ಕೊಂದು ದರ್ಶನ ಇಲ್ಲ. ನಾಟಕಗಳ ಬಗ್ಗೆ ಯೋಚನೆ ಮಾಡಬೇಕಾದ್ದೇ ಇಲ್ಲ, ಅವರ ರಂಗಭೂಮಿಲಿ ಬಂದೇ ಇಲ್ವಲ್ಲ. ಈ ರೀತಿಯ ಬೀಸು ಮಾತುಗಳು, ಕಿರಿಯಾಳದ ಮಾತುಗಳು ಬೇಕಾದಷ್ಟು ಕೇಳಿಬರ್ತಾ ಇತ್ತು. ಇನ್ನು ಪಂಪಾರನ್ನ ಇತ್ಯಾದಿಗಳ ಮಾತನ್ನು ಆಡೋ ಪ್ರಶ್ನೆ ಉಳಿಲೇ ಇಲ್ಲ. ಕೊನೆ ಹಂತಗಳಲ್ಲಿ ಎಲ್ಲರೂ ಅದ್ರ ಬಗ್ಗೆ ಹೇಳ್ತಾ ಹೋದರು. JH ನಾಯಕರು ಬೇಕಾದಷ್ಟು ಬರೆದ್ರು, ಆ ಮಾತು ಬೇರೆ. ಆದರೆ ಒಂದು ಹಂತದಲ್ಲಿ ಇಡೀ ಕನ್ನಡ ಸಾಹಿತ್ಯ ಪರಂಪರೆಯ ಅಸ್ತಿತ್ವವನ್ನೇ ಕೆಲವು ಸಲ ಗೊತ್ತಿಲ್ಲದೆ, ಕೆಲವು ಸಲ ಗೊತ್ತಿದ್ದು ನಿರಾಕರಿಸುವ ಪ್ರಯತ್ನಗಳು ಬೇಕಾದಷ್ಟು ನಡೀತು. ಗೋಪಾಲಕೃಷ್ಣ ಅಡಿಗರಂತ ಅವರನ್ನು ಓದಿರಲಿಲ್ಲ ಅಂತಲ್ಲ, ಆದರೆ ಇದು ಮುಖ್ಯ ಅಲ್ಲ, ನಾನು ಬರಿತಿರೋ ಈ ಬಗೆನೇ ಮುಖ್ಯ ಅನ್ನೋ ಒಂದು ಅತಿಯಾದ, ಕೆಲವು ಸಲ ತಪ್ಪಾದ ಆತ್ಮವಿಶ್ವಾಸ ಕೂಡ ಅಲ್ಲಿ ಕೆಲಸ ಮಾಡ್ತಾಯಿತ್ತು ಅಂತ ಕಾಣುತ್ತೆ. ಇದಕ್ಕೆ ಹಿರಿಯ ಕವಿಗಳು, ಕಾದಂಬರಿಕಾರರು, ಸಾಹಿತಿಗಳು ಯಾವ ರೀತಿ ಪ್ರತಿಕ್ರಿಯೆ ತೋರಿಸಿದ್ರು, ಅದನ್ನ ಹೇಗೆ ತಗೊಂಡ್ರು ಅನ್ನೋದು ಮುಖ್ಯವಾಗಿ ಯೋಚನೆ ಮಾಡಬೇಕಾದ ವಿಚಾರ.
ಇವರಲ್ಲಿ ಅನೇಕರು ಸಹಜವಾಗಿಯೇ ಬೇಂದ್ರೆ, ಕುವೆಂಪು ಇತ್ಯಾದಿ ಹಿರಿಯ ಕವಿಗಳ ಪ್ರಭಾವದಲ್ಲಿ ಬೆಳೆದವರು. ಆ ಪ್ರಭಾವನ ಮೀರೋದಕ್ಕೆ ತಮ್ಮದೇ ಆದ ರೀತಿಗಳಲ್ಲಿ ಪ್ರಯತ್ನ ಪಡ್ತಾ ಇದ್ದವರು. ಅವರ ಜೀವನ ಕ್ರಮ, ದೃಷ್ಟಿಕೋನ ಇವೆಲ್ಲವೂ ಕೂಡ 20ನೇ ಶತಮಾನದ ಪೂರ್ವಾರ್ಧದಲ್ಲಿ ರೂಪಿತವಾದ್ದೇ ಹೊರತು ಆನಂತರದ ಬದಲಾವಣೆಗಳು ಅವರ ದೃಷ್ಟಿಕೋನದಲ್ಲಿ ಕ್ರಮಾನುಗತವಾಗಿ ಬದಲಾವಣೆಯನ್ನು ತಂದರೂ ಕೂಡ ಅವರ ಬೇರುಗಳು, ಮೂಲ ನೆಲೆ ಆ ಶತಮಾನದಲ್ಲೇ 20ನೇ ಶತಮಾನದ ಮೊದಲ ಭಾಗದಲ್ಲೇ ಕರ್ನಾಟಕದ ಭಾರತದ ಅನುಭವದಲ್ಲೇ ಇತ್ತು. ಅಕ್ಷರ ಹೊಸ ಕಾವ್ಯ ಅನ್ನೋದು, ಅವ್ರ ಅಕ್ಷರ ಹೊಸ ಕಾವ್ಯ ಅಂತ ಹೇಳಿದ್ರು ಕೂಡ ಕಾವ್ಯ ಅಂತಲೇ ಹೇಳ್ಬೋದಾಗಿತ್ತು, ಅಷ್ಟರ ಮಟ್ಟಿಗೆ ಇತ್ತದು. ಇದೆಲ್ಲ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅನ್ನೋ ಹಾಗೆ. ಇದನ್ನು ಹಲವು ಕವಿಗಳು, ಹಿರಿಯರಿಗೆ ಇದೊಂದು ನಿರ್ಲಕ್ಷಿಸಬೇಕಾದ, ತಿರಸ್ಕರಿಸಬೇಕಾದ ವಸ್ತುವಾಯಿತು. ಈ ಪ್ರತಿಭಟನೆಯನ್ನು, ಆಕ್ರಮಣಶೀಲತೆಯನ್ನು ಬೇಂದ್ರೆ ಆಗಲಿ ಕುವೆಂಪು ಆಗಲಿ ತೀರಾ ಗಂಭೀರವಾಗಿ ತಗೊಂಡು ಅದನ್ನು ಕ್ರಿಟಿಸೈಸ್ ಮಾಡೋಕ್ಕೆ ಹೋಗಲೇ ಇಲ್ಲ. ಅವರು ತಮ್ಮ ಬರವಣಿಗೆಯಲ್ಲೇ ನಾವು ಉತ್ತರ ಕೊಡ್ತೀವಿ ಅಂತ ಅಂದ್ಕೊಂಡು ಕೊಟ್ಟರು ಕೂಡ. ಮಲೆಗಳಲ್ಲಿ ಮದುಮಗಳು ಒಂದು ರೀತಿ ಉತ್ತರ ಆದರೆ ಬೇಂದ್ರೆ ಅವರ ಅನೇಕ ಕವಿತೆಗಳು ಇನ್ನೊಂದು ರೀತಿಯ ಉತ್ತರ ಆಗ್ತಾಯಿತ್ತು. ಕಾರಂತರು ಮೈಮನಗಳ ಸುಳಿಯಲ್ಲಿ, ಮೂಕಜ್ಜಿಯ ಕನಸು ಈ ರೀತಿ ಕಾದಂಬರಿಗಳನ್ನು ಬರೆಯೋದ್ರ ಮೂಲಕನೇ ಉತ್ತರ ಕೊಟ್ಟರು. ಕುವೆಂಪು ಒಂದು ಸಂದರ್ಶನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ ಹಾಗೆ, ಈ ನವ್ಯ ಸಾಹಿತ್ಯ ಅನ್ನೋದು 5 ಕಾಲಿನ 3 ಕಣ್ಣಿನ ಕರು ಹುಟ್ಟಿತು ಅಂತ ಪೇಪರಲ್ಲಿ ಹಾಕ್ತಾರಲ್ಲ, ಹಾಗೆ ಅದರ ಅಸ್ತಿತ್ವ ಅಷ್ಟೇ ದಿನ, 4 ದಿನ ಇರುತ್ತೆ, ಹೋಗುತ್ತೆ ಅಂತ ಹೇಳಿದರು. ಈ ಭವಿಷ್ಯವಾಣಿ ಅಥವಾ ಈ ಬೆಲೆ ಕಟ್ಟುವಿಕೆ ಸಂಪೂರ್ಣವಾಗಿ ಸರಿಯಲ್ಲದಿದ್ದರೂ ಕೂಡ ಅದು ಅವರ ಮನೋಧರ್ಮವನ್ನು, ಅವರ ನಿಲುವನ್ನು ತೋರಿಸ್ತು. ಆದರೆ ಈ ರೀತಿಯ ಹಿರಿಯ ಕವಿಗಳು ತೋರಿಸಿದ ಹಾಗೆ ಅವರಿಗಿಂತ ಸ್ವಲ್ಪ ಕಿರಿಯರಾದ ಕವಿಗಳು, ಲೇಖಕರು ತೋರಿಸೋಕ್ಕಾಗಲಿಲ್ಲ. ಅವರು ಇನ್ನೂ ಎಸ್ಟ್ಯಾಬ್ಲಿಷ್ ಆಗ್ತಾ ಇದ್ದವರು. ನವ್ಯದ ಅನೇಕ ಕವಿಗಳು ಹೆಚ್ಚು ಕಮ್ಮಿ ಅವ್ರ ವಯಸ್ಸಿನವರೇನೆ, ಪೈಪೋಟಿ ಇತ್ತೇ ಹೊರತು ಅದನ್ನು ಸವಾಲು ಅಂತ ತಗೋಬೇಕಾಗಿತ್ತೇ ಹೊರತು ಹೇಗನ್ನು ನಿರ್ವಹಿಸಬೇಕು ಅನ್ನೋ ಪ್ರಶ್ನೆಯನ್ನು ಅವರೆಲ್ಲರನ್ನೂ ಕೂಡ ಕಾಡಿತು. ಅದಕ್ಕೋಸ್ಕರ ಕೆಲವರು ಏನು ಮಾಡಿದ್ರು, ಸಾಹಿತ್ಯ ರಚನೆಯನ್ನೇ ನಿಲ್ಲಿಸ್ಬಿಟ್ರು. ಬರೆಯೋಕ್ಕೆ ಹೋಗಲೇ ಇಲ್ಲ, ಬರೆದಿದ್ದು ಬಹಳ ಕಮ್ಮಿ. ಆಮೇಲೆ ಅವರು ಬರೆದರೂ ಕೂಡ ಅದು ಕೇವಲ ಮಾರ್ಜಿನಲ್ ಅನ್ನೋ ಹಾಗಿರ್ತಿತ್ತು. ಇನ್ನು ಕೆಲವರು ಕಾವ್ಯ ಪ್ರಕಾರವನ್ನು ಬಿಟ್ಟು ಬೇರೆ ಹಾದಿಗಳನ್ನು ಆರಿಸ್ಕೊಂಡ್ರು. ಈಗ ಸಿದ್ದಯ್ಯ ಪುರಾಣಿಕರಂಥ ಲೇಖಕರು ವಚನಗಳು ಬರೀತಾ ಹೊರಟೋದ್ರು. ಅಥವಾ ಪರಮೇಶ್ವರ ಭಟ್ರು ಬೇರೆ ಏನೋ ಬರೆಯೋದಕ್ಕೆ ಹೋದರು. ಅನೇಕರು ಈ ರೀತಿಯ ಪ್ರಕಾರಾಂತರ, ಮಾರ್ಗಾಂತರ ಮಾಡಿಕೊಂಡ್ರು. ಬೇರೆ ಕೆಲವರು ನಿಮ್ಮ ಆಟದಲ್ಲಿ ನಾವು ಅದನ್ನು ಕಲ್ತ್ಬಿಟ್ಟು ಅದರಲ್ಲಿ ನಿಮಗೆ ಸವಾಲು ಹಾಕ್ತೀವಿ ಅಂತ ಬರೀತಾ ಹೋದರು. KS ನರಸಿಂಹಸ್ವಾಮಿಯವರ ಮನೆಯಿಂದ ಮನೆಗೆ, ಶಿಲಾಲತೆ, GS ಶಿವರುದ್ರಪ್ಪನವರ ದೀಪದ ಹೆಜ್ಜೆ, ಕಣವಿಯವರ ಕವನಸಂಕಲ ಕೆಲವು, ಇವೆಲ್ಲ ಕೂಡ ಆ ರೀತಿಯ ಸವಾಲುಗಳನ್ನು ಸ್ವೀಕರಿಸುವ ಸಫಲವಾದ ಪ್ರಯತ್ನಗಳಾಗಿದ್ದವು. ಆದರೆ ಆ ವಾತಾವರಣದಲ್ಲಿ ನವ್ಯದ ಬೀಸುಗಾಳಿ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂದರೆ, ಅವರ ಬರವಣಿಗೆಯನ್ನು ಹೇಗೆ ಪಕ್ಕಕ್ಕೆ ತಳ್ತಾ ಇದ್ರೋ ಅವ್ರು ಬರೆದಂಥ ವಿಮರ್ಶೆಯ, ವಿವರಣೆಯ ಮಾತುಗಳನ್ನು ಹಾಗೆ ತಳ್ತಾ ಇದ್ರು ಹಿರಿಯರಾದವರು. ಈ ಒಂದು ಪ್ರಕ್ರಿಯೆಯಲ್ಲಿ ಕೆಲವು ವರ್ಷಗಳಾದರೂ ಕೂಡ ನಾವೆಲ್ಲರೂ ಅಪರಾಧಿಗಳೇ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಅಪರಾಧ ಅಂತ ಗೊತ್ತಾಗಿ ಅದನ್ನು ಮೀರುವ ಪ್ರಯತ್ನವನ್ನು ಮಾಡಬೇಕಾಯಿತು, ಮಾಡಿದ್ರು, ಅನೇಕರು ಮಾಡಿದ್ರು, ಆ ಮಾತು ಬೇರೆ. ಆದರೆ ಆ ಒಂದು ಹುಚ್ಚು ಹೊಳೆ ಇತ್ತಲ್ಲ ನವ್ಯದ್ದು, ಅದು ಹುಟ್ಟಿಸಿದ ಒಂದು ಬಗೆಯ ಬರವಣಿಗೆಯನ್ನು ಸಮನ್ವಯ ಅಂತ ಕರೀತಾ ಇದ್ರು. ಇದು ಸಮನ್ವಯ, ನವೋದಯ ಅನ್ನೋ ಹೆಸರನ್ನ ಹೇಗೆ ನವೋದಯ ಕವಿಗಳು ಕೊಡಲಿಲ್ವೋ, ಸಮನ್ವಯ ಅನ್ನೋ ಹೆಸರನ್ನು ಕೂಡ ಸಮನ್ವಯ ಕವಿಗಳು, ಸಾಹಿತಿಗಳು ಅನ್ಸ್ಕೊಂಡ್ರು ಕೊಟ್ಟರು ಅನ್ನೋ ಹಾಗೇನು ಇಲ್ಲ. ವಾಸ್ತವ ಆವಾಗಲೇ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದ ವಿಕ್ರು ಗೋಕಾಕರು ಮತ್ತು ಕನ್ನಡ ವಿಭಾಗದ ನಿರ್ದೇಶಕರಾಗಿದ್ದ ನನ್ನ ಗುರುಗಳಾದ GS ಶಿವರುದ್ರಪ್ಪನವರು ಸೇರಿಕೊಂಡು ಸಮನ್ವಯ ಅಂತಲೇ ಒಂದು ಪತ್ರಿಕೆ ತಂದರು. ಅದರಲ್ಲಿ ಅನೇಕರು ಬರಿತಾಯಿದ್ರು.
ಹಾಗೆಯೇ ಎಷ್ಟೋ ಸಾಹಿತ್ಯಿಕ ಪತ್ರಿಕೆಗಳು ಈ ನಡುಮಧ್ಯದ ದಾರಿಯನ್ನು ಆರಿಸ್ಕೊಂಡು ಇಲ್ಲಿ ಬರಿಬೇಕು ಅಂತ, ಸಂಕೀರ್ಣ ಅಂತ ಒಂದು ಪತ್ರಿಕೆ ಕನ್ನಡ ವಿಭಾಗದಿಂದಾನೇ ಅವಾಗ ಬಂದೊಂದು 3-4 ವರ್ಷ ನಡೀತು. ಈ ರೀತಿಯ ಪ್ರಯತ್ನಗಳ ಜೊತೆಯಲ್ಲೇನೆ ಆಗಬೇಕಾದ ಇನ್ನೊಂದು ಮುಖ್ಯವಾದ ಕೆಲಸ ಸಾಹಿತ್ಯ ವಿಮರ್ಶೆ, ಸಾಹಿತ್ಯ ತತ್ವ, ಸಾಹಿತ್ಯ ಶಿಕ್ಷಣ, ಸ್ನಾತಕೋತ್ತರ ಪಠ್ಯಕ್ರಮ, ವಿಶ್ವವಿದ್ಯಾಲಯಗಳು, ಸಾಹಿತ್ಯಿಕ ಪತ್ರಿಕೆಗಳು ಇವೆಲ್ಲದರ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳುವ, ಉತ್ತರಗಳನ್ನು ಕೊಡುವ, ಸವಾಲುಗಳನ್ನು ಸ್ವೀಕರಿಸುವ ಪ್ರಕ್ರಿಯೆ ನಡೀತಾ ಇದ್ದ ಕಾಲದಲ್ಲಿ ಅಂತ ಕಾಣುತ್ತೆ. ಇದೆಲ್ಲ ನಾನು 70ರ ದಶಕದ ಮೊದಲ ಅರ್ಧದಲ್ಲಿ 75, 76, 68, 69ನೇ ಇಸ್ವಿ ಮಾತುಗಳನ್ನು ನಾನು ಹೇಳ್ತಾ ಇರೋದು. ಅವಾಗಿನ್ನೂ ಕೂಡ ದಲಿತ ಬಂಡಾಯ ಚಳುವಳಿಗಳ ದೊಡ್ಡ ತಿಳುವಳಿಕೆ ಮತ್ತು ಸವಾಲು ಬರೋದಕ್ಕೆ ಇನ್ನೂ ಸ್ವಲ್ಪ ಕಾಲ ಬೇಕಾಗಿತ್ತು. ಆ ಸನ್ನಿವೇಶದಲ್ಲಿ ಒಂದು ಪ್ರಯತ್ನಗಳು ನಡೀತಾ ಇದ್ದದ್ದು ನವ್ಯವನ್ನು ಒಳಗೊಂಡು ನವ್ಯವನ್ನು ಮೀರುವುದು ಹೇಗೆ ಅನ್ನೋ ಪ್ರಶ್ನೆ. ನವ್ಯ ಸಾಹಿತ್ಯದ ತಿಳುವಳಿಕೆಯನ್ನು ತಿರಸ್ಕರಿಸಬೇಕು ಅಂತಲ್ಲ, ಅದರ ಅವಶ್ಯಕತೆಯನ್ನು ಮನಗಳ್ಳುತ್ತಲೇ ಅದಕ್ಕಿಂತ ಹಿಂದಿನದನ್ನು ಅರ್ಥ ಮಾಡಿಕೊಳ್ಳುವ, ಒಪ್ಪಿಕೊಳ್ಳುವ ದಾರಿ ಯಾವುದು ಅನ್ನೋ ಪ್ರಶ್ನೆಯನ್ನು ಕೇಳಿಕೊಳ್ತೇವೆ. ಅಲ್ಲದೆ ಅಲ್ಲಿ ಕೂಡ ಒಂದು ರಾಜಕೀಯ ತಿಳುವಳಿಕೆಯೂ ಅಲ್ಲಿ ಕೆಲಸ ಮಾಡ್ತು ಅಂತ ಕಾಣುತ್ತೆ. ನವ್ಯ ಸಾಹಿತಿಗಳು ಸಮಾಜವಾದದ, ಅದರಲ್ಲೂ ಲೋಹಿಯಾವಾದದ ಮಾತನ್ನು ಆಡ್ತಾ ಇದ್ದರೂ ಕೂಡ, ಅಥವಾ ಮಾರ್ಕ್ಸ್ವಾದವನ್ನು ಸಾರಾಸಗಟಾಗಿ ತಿರಸ್ಕರಿಸ್ತಾ ಇದ್ದರೂ ಕೂಡ ಅವರ ಬರವಣಿಗೆ, ಮೊದಲ ಹಂತದ ಬರವಣಿಗೆ, ಮುಕ್ತಿ ಇರಬಹುದು, ಸಂಸ್ಕಾರ ಇರಬಹುದು, ಅಡಿಗರ ಮೊದಲ ಆ ಹಂತದ ಕವಿತೆಗಳಿರಬಹುದು, ಇವು ಯಾವುದೂ ಕೂಡ ಈ ರೀತಿಯ ಸಾಮಾಜಿಕ ಚಿಂತನೆಯಿಂದ, ಸಾಮಾಜಿಕ ಸಿದ್ಧಾಂತಗಳಿಂದ ಪ್ರೇರಿತವಾಗಿತ್ತು ಅಂತ ನನಗೆ ಅನಿಸೋದಿಲ್ಲ. ಪೂರ್ಣಚಂದ್ರ ತೇಜಸ್ವಿಯವರು ಅಬಚೂರಿನ ಪೋಸ್ಟ್ ಆಫೀಸು ಸಂಕಲನ ಮುನ್ನುಡಿಯಲ್ಲಿ ಈ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳೋ ತನಕ ಅದು ತೆರೆಮರೆಯಲ್ಲೇ ಇತ್ತು. ಹಾಗಾಗಿ ನವ್ಯ ಸಾಹಿತಿಗಳು ಆಮೇಲೆ ಬದಲಾದರೂ ಈ ವಿಷಯ ನಾವು ಆಗಲೇ ಮಾತಾಡಿದ್ದೀವಿ. ಆದರೆ ಈ ಸಮನ್ವಯ ಅಂತ ಕರೆಸ್ಕೊಳ್ಳೋ ಪ್ರಕ್ರಿಯೆ ಇತ್ತಲ್ಲ, ಅದು ಕೆಲಸ ಮಾಡಿದ ಬಗೆಯನ್ನು ಕುರಿತು, ಅದರ ಹಿರಿಯರು ನಮ್ಮನ್ನು ಬೆಳೆಸಿದ ಬಗೆಯನ್ನು ಕುರಿತು ಕೆಲವು ಮಾತುಗಳನ್ನು ನಾನು ಇಬ್ಬರು ಪ್ರಮುಖ ಲೇಖಕರ ಮೂಲಕ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಜಿ ಎಸ್ ಶಿವರುದ್ರಪ್ಪನವರು ಮತ್ತು ಚನ್ನವೀರ ಕಣವಿಯವರು ಬಹಳ ಆತ್ಮೀಯರಾದ ಗೆಳೆಯರು. ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. ಇವರಿಬ್ಬರೂ ಒಂದೇ ರೀತಿ ಕವಿಗಳು ಅಂತ ಹೇಳುವ ಹಾಗೆ ವಿವರಿಸುವ ತಪ್ಪುಗಳನ್ನು ಅನೇಕ ಸಲ ನಾವು ಮಾಡ್ತಾ ಇರ್ತೀವಿ. ಆದರೆ ಇವರ ಕಾವ್ಯ ವ್ಯಕ್ತಿತ್ವ ಮತ್ತು ವ್ಯಕ್ತಿತ್ವ ಎರಡರಲ್ಲೂ ಕೂಡ ಸಮಾನವಾದ ನೆಲೆಗಳಿರೋ ಹಾಗೆಯೇ ವಿಶಿಷ್ಟವಾದ ಮತ್ತು ಭಿನ್ನವಾದ ನೆಲೆಗಳು ಕೂಡ ಇದೆ ಅಂತ ಅನ್ನೋದು ನನ್ನ ಖಚಿತವಾದ ನಂಬಿಕೆ. ಇವರಿಬ್ಬರೂ ಕೂಡ ಬೇರೆ ಬೇರೆ ಪ್ರಾದೇಶಿಕ ಪರಿಸರಗಳಿಂದ ಬಂದವರು. GSS ಹಳೆ ಮೈಸೂರಿಗೆ ಹೆಚ್ಚು ಸೀಮಿತರಾದರೆ, ಕಣವಿಯವರು ಧಾರವಾಡ ಮತ್ತು ಸುತ್ತಲಿನ ಗ್ರಾಮೀಣ ಪ್ರದೇಶಗಳ ಹಿನ್ನೆಲೆಯಲ್ಲಿ ಬೆಳೆದವರು. ಅಷ್ಟೇ ಅಲ್ಲ, ಕಣವಿಯವರ ಮೇಲೆ ಬೇಂದ್ರೆ, ಕುವೆಂಪು ಮತ್ತು ಅವರಿಗೆ ತುಂಬ ಆತ್ಮೀಯವಾಗಿದ್ದ ಗೆಳೆಯರ ಗುಂಪಿನ ಮಧುರಚೆನ್ನ, ಕಾಪ್ಸೆ ರೇವಪ್ಪ, ಸಿಂಪಿಲಿಂಗಣ್ಣ ಮುಂತಾದ ಲೇಖಕರು, ಕವಿಗಳು ಬೀರಿದ ಪ್ರಭಾವ ತುಂಬ ಭಿನ್ನವಾದ್ದು. GSS ಅವರು ಮೈಸೂರಲ್ಲಿ ಕುವೆಂಪು, ಟ್ಯಾಗೋರ್ ಮುಂತಾದವರ ಪ್ರಭಾವಲಯದಲ್ಲಿ ಬೆಳೆದದ್ದು. ಕಣವಿಯವರದು ಬೇರೆ ಬಗೆದು. ವೃತ್ತಿ ಜೀವನದಲ್ಲೂ ಕೂಡ ಬೇರೆ ಬೇರೆ ಕಾರಣಗಳಿಂದ ಕನ್ನಡ MA ಪದವಿಯನ್ನು ಪಡೆದಿದ್ದರೂ ಕೂಡ, ಸಮರ್ಥವಾಗಿ ಮಾತಾಡಬಲ್ಲವರಾಗಿದ್ದರೂ ಕೂಡ, ಅಧ್ಯಾಪಕರ ಕೆಲಸವನ್ನು ಮಾಡುವ ಅವಕಾಶ
ಕಣಿಯವರಿಗೆ ಸಿಗಲೇ ಇಲ್ಲ. ಅವರು ಪ್ರಸಾರಾಂಗದ ನಿರ್ದೇಶಕರಾಗಿಯೇ ನಿವೃತ್ತರಾದರು. ಅನೇಕ ಕಡೆ ಭಾಷಣಗಳನ್ನು ಮಾಡಿದ್ರೂ ಕೂಡ ಬಹಳ ದೊಡ್ಡ ಭಾಷಣಕಾರರಾಗಿ, ಸಾಹಿತ್ಯ ಸಿದ್ಧಾಂತಕಾರರಾಗಿ, ಸಾಹಿತ್ಯ ವಿಮರ್ಶಕರಾಗಿ ಅವರೇನು ಪ್ರಸಿದ್ಧರಾಗುವ ಹಂಬಲನೂ ಅವರಿಗಿರಲಿಲ್ಲ, ಆ ಪ್ರಯತ್ನವೂ ಪಡಲಿಲ್ಲ. ಅನೇಕಾನೇಕ ಮೆಚ್ಚುಗೆಯ, ವಿಶ್ಲೇಷಣೆಯ, ಪ್ರೀತಿಯ ಮುನ್ನುಡಿಗಳನ್ನು ಬರೆದರು ಅಷ್ಟೇ. ವಿಮರ್ಶೆ ಪುಸ್ತಕಗಳು ಒಂದೆರಡು ತಂದರು. ಆದರೆ ಹಾಗಂದುಕೊಂಡು ರವೀಂದ್ರನಾಥ್ ಟ್ಯಾಗೋರ್ ಅವರ ಕಾವ್ಯದ ತೀವ್ರವಾದ ಪ್ರಭಾವ ಅವರ ಮೇಲೆ ಆಯಿತಾ ಅಂದರೆ ಅದನ್ನು ಹೇಳೋದು ಕಷ್ಟ. ಅವರು ಉತ್ತರ ಕರ್ನಾಟಕ, ಧಾರವಾಡ, ಹುಬ್ಬಳ್ಳಿ ಪರಿಸರದ ಒಂದು ಲಕ್ಷಣ ಅಂತಂದರೆ ಅಲ್ಲಿ ನಗರ ಮತ್ತು ಗ್ರಾಮಗಳ ಅಂಚು ಬಹಳ ಕಡಿಮೆ. ಆಡೋ ಮಾತಿನಲ್ಲೂ ಅಷ್ಟೇ, ಜೀವನ ಕ್ರಮದಲ್ಲೂ ಅಷ್ಟೇ ಹುಬ್ಬಳ್ಳಿ ಧಾರವಾಡಗಳು ಮಹಾನಗರಗಳು ಯಾವತ್ತೂ ಕೂಡ ಆಗಿರಲಿಲ್ಲ. ಹಾಗಾಗಿ ಕಣಿವೆಯವರಿಗೆ ಪ್ರಾದೇಶಿಕ ಭಾಷೆಯ, ಗ್ರಾಮೀಣ ಭಾಷೆಯ, ಆಡುಮಾತಿನ ಪರಿಚಯ GSSಗಿಂತ ಹೆಚ್ಚಾಗಿತ್ತು. ಮತ್ತು ಅದನ್ನು ಅವರು ಬಳಸ್ತಾ ಇದ್ದರು ಕೂಡ ಅವರ ಕವಿತೆಗಳಲ್ಲಿ. ಕಾವ್ಯ ಮತ್ತು ಕಾವ್ಯ ಮಾತ್ರ ಅವರ ಅಭಿವ್ಯಕ್ತಿ ಮಾಧ್ಯಮ ಆಯಿತು. ಕಣಿವೆಯವರನ್ನು 100ಕ್ಕೆ 100ರಷ್ಟು ಕವಿ ಅಂತ ಗುರುತಿಸ್ತೀವಿ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲ. ಮತ್ತು ಅವರ ಕಾವ್ಯದ ಒಂದು ಮುಖ್ಯ ಲಕ್ಷಣ ಅಂತಂದರೆ ತುಂಬ ಸೂಕ್ಷ್ಮವಾದ ಪ್ರಕೃತಿಯ ವಿವರಗಳನ್ನು, ಪ್ರಾಣಿಲೋಕ ಇರಬಹುದು, ಸಸ್ಯಲೋಕ ಇರಬಹುದು, ಮನುಷ್ಯಲೋಕ ಇರಬಹುದು, ಋತುಮಾನದ ಘಟನೆಗಳಿರಬಹುದು, ಅತ್ಯಂತ ಸೂಕ್ಷ್ಮವಾಗಿ ನೋಡುವ, ಅದಕ್ಕೆ ಸರಿಹೊಂದುವ ಒಂದು ಭಾಷೆ ಮತ್ತು ಇಡಿಯಮ್ಗಳಲ್ಲಿ ಕಟ್ಟಿಕೊಡುವ ಶಕ್ತಿ ಅವರಿಗಿತ್ತು. ಮೆಲುದನಿಯಲ್ಲೇ ಬರೆದಂಗೆ ಕಾಣಿಸ್ತಾ ಇದ್ದರೂ ಕೂಡ ಆ ಮೆಲುದನಿಯ ಹಿಂದೆ ಒಂದು ಬಗೆಯ ತಾತ್ವಿಕತೆ ಇರ್ತಾ ಇತ್ತು. ಆ ತಾತ್ವಿಕತೆ ಎಲ್ಲವನ್ನೂ ಒಳಗೊಳ್ಳುವ, ಎಲ್ಲವನ್ನೂ ಪ್ರೀತಿಸುವ, ಗೌರವಿಸುವ, ಸರಿ ಅಲ್ಲ ಅನಿಸಿದಾಗ ಒಳಗೊಳಗೇ ನೋಯುವ ಒಂದು ಮನೋಧರ್ಮ, ಅದು ತಾತ್ವಿಕತೆ. ಇದು ಅದಕ್ಕೆ ಸ್ನೇಹ ಅನ್ನೋದು, ಗೆಳೆತನ ಅನ್ನೋದು ಬಹಳ ಮುಖ್ಯವಾದ ಮೌಲ್ಯವಾಗಿ ಕಾಣಿಸ್ತಾ ಇತ್ತು. ಇಷ್ಟಾಗಿ ಅವರ ಮೇಲೆ ತೀವ್ರವಾದ ಪ್ರಭಾವ ಬೀರಿದ ಕವಿ ಯಾರಾದರೆ ಇದ್ದಾರಾ ಅಂತ ಕೇಳಿದ್ರೆ ಉತ್ತರ ಇಲ್ಲ ಅಂತ ಹೇಳಬೇಕಾಗುತ್ತೆ. ಕುವೆಂಪು ಅವರ ಹಾಗೆ ಬರೆದ್ರಾ? ಇಲ್ಲ. ಬೇಂದ್ರೆಯವರ ಹಾಗೆ ಬರೆದ್ರಾ? ಇಲ್ಲ. ಟ್ಯಾಗೋರ್ ಹಾಗೆ ಬರೆದ್ರಾ? ಇಲ್ಲ. ಇಂಗ್ಲೀಷ್ನ ಯಾವುದೇ ಕವಿ, ಎಲಿಯಟ್ ಇರ್ಬೋದು, ವರ್ಡ್ಸ್ವರ್ತ್ ಇರ್ಬೋದು, ಇಂಗ್ಲೀಷ್ನ ರೊಮ್ಯಾಂಟಿಕ್ ಅಥವಾ ಮಾಡರ್ನ್ ಪೋಯಿಟ್ಸ್ ಆಗಿ ಬರೆದ್ರಾ? ಇಲ್ಲ. ಹಾಗಾಗಿ ಅವರ ಬರವಣಿಗೆ ಮೊದಲಿನಿಂದಲೂ ತನ್ನದೇ ಆದ ಒಂದು ಹೇಳುವ ದಾರಿಯನ್ನು, ಕಟ್ಟುವ ದಾರಿಯನ್ನು ಕಂಡುಕೋತು ಅಂತ ಕಾಣುತ್ತೆ. ಅಲ್ಲೂ ಕೂಡ ಗೆಳೆಯರ ಗುಂಪಿನ ಗೆಳೆಯರ ಹಾಗೆ ಜಾನಪದ ಬರೆದ್ರಾ? ಜಾನಪದ ಹಾಡುಗಳು ಆನಂದ ಕಂದರ ಕವಿತೆ ಇದ್ದ ಹಾಗೆ ಬರೆದ್ರಾ? ಇಲ್ಲ. ಹೋಗಲಿ, ಹಾಡುಗಳನ್ನು ಬರೆದ್ರಾ? ಹಾಡುಗಳು ಕೆಲವು ಇರಬಹುದಾದರೂ ಕೂಡ ಕಣಿವೆಯರು ಇಲ್ಲವೇ ಇಲ್ಲ ಅಂತ ಹೇಳಲ್ಲ. ಸಾಂದರ್ಭಿಕವಾದ ಹಲವು ಗೀತೆಗಳನ್ನು ಅವರು ಬರೆದರು. ಆದರೆ ಅವರನ್ನು ಒಬ್ಬ ಹಾಡುಗಾರ ಕವಿ ಅಂತ ಕರೆಯೋದಕ್ಕೂ ಸಾಧ್ಯ ಇಲ್ಲ. ನವ್ಯರ ಪ್ರಭಾವಕ್ಕಿಂತ ಮುಂಚೆಯೂ ಅವರ ಕಾವ್ಯ ಗದ್ಯ ಮತ್ತು ಪದ್ಯಗಳ ಒಂದು ಹದವಾದ ಮಿಶ್ರಣವನ್ನು ಕಟ್ಟಿಕೊಳ್ಳುವ ಬಗೆಯನ್ನು ಕಂಡುಕೊಂಡಿತ್ತು ಅಂತ ಕಾಣುತ್ತೆ. ಅವರ ಮುಖ್ಯ ಧಾರವಾಡದಲ್ಲಿ ಮಳೆಗಾಲದಂಥ ಪದ್ಯ ಲಯ ಇದೆ, ಆದರೆ ಬೇರೆಯವರಲ್ಲಿ ಕಾಣದೇ ಇರಬಹುದಾದ ವಿವರಗಳಿದೆ. ಆ ವಿವರಗಳನ್ನು ಹೇಳುವಂತಹ ರೂಪಕಗಳಿವೆ. ಜೀವಧ್ವನಿ ಅಂತ ಅವರ ಪ್ರಶಸ್ತಿ ಪ್ರದಾನ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕವನಗಳ ಒಂದು ಪುಟ್ಟ ಸಂಕಲನ. ನನಗೆ ಅದರ ಬಗ್ಗೆ ಒಂದು ಇಡೀ ಲೇಖನ ಬರೆಯುವ ಅವಕಾಶ ಒಮ್ಮೆ ಸಿಕ್ಕಿತ್ತು. ಅವರಲ್ಲಿ ಇರುವೆ ಬಗ್ಗೆ ಬರೀತಾರೆ, ಹುಲ್ಲು ಕಡ್ಡಿಯ ಬಗ್ಗೆ ಬರೀತಾರೆ,
ಕ್ಷುಲ್ಲಕವಾದ್ದರಲ್ಲೂ ಕವಿತೆಯನ್ನು, ಕ್ಷುಲ್ಲಕ ಅಂತ ನಾವು ಅಂದ್ಕೊಳ್ಳೋದ್ರಲ್ಲಿ ಕವಿತೆಯನ್ನು, ಜೀವನವನ್ನು ಕಾಣುವ ಈ ಒಂದು ದರ್ಶನ ಶಕ್ತಿ ಅವ್ರ ಬರವಣಿಗೆಗಿತ್ತು ಅಂತ ಕಾಣುತ್ತೆ. ಅದರಿಂದಾನೇ ನಾನು ಅಲ್ಲಿ ಹೇಳಿರೋ ಹಾಗೆ ನೆಲ, ಮುಗಿಲು, ಜಲ, ಜೀವ ಇವೆಲ್ಲಕ್ಕೂ ಕಿವಿಗೊಟ್ಟು ಕೇಳುವ ಒಂದು ಗುಣ ಅವರ ಕಾವ್ಯ ವ್ಯಕ್ತಿತ್ವದಲ್ಲಿ ಖಚಿತವಾಗಿ ಇತ್ತು ಅಂತ ಕಾಣುತ್ತೆ. ಇದು ನೋಡುವುದು ಹೇಗೋ ಕೇಳುವುದು ಕೂಡ ಕವಿಯ ಕರ್ಮ ಅಂತ ನಂಬಿದ ಒಬ್ಬ ಕವಿಯ ಗುಣ ಇದೆ. ಕೇಳೋದ್ರ ಮೂಲಕ ಹಾಡು ಬರೆಯೋದಲ್ಲ, ವಾಚಾಳಿ ಆಗೋದಲ್ಲ, ಜೀವದ ಧ್ವನಿಯನ್ನು ಕಾವ್ಯದ ಧ್ವನಿಯಾಗಿ ಬದಲಾವಣೆ ಮಾಡುವ ಕೆಲಸ ಅದು. ಮಾತಾಡ್ತಿ ಇರುವೆ ಬಗ್ಗೆ ಬರೀತಿದ್ದಾರೆ, ಇರುವೆಯ ಅಂತರಂಗವನ್ನು ಇಟ್ಕೊಂಡು ಬರೀತಿದ್ದಾರೆ ಎನ್ನೋ ಹಾಗೆ. ಇರುವೆಗೂ ಒಂದು ಫಿಲಾಸಫಿ ಇರ್ಬೋದಲ್ವ, ಅದು ಯಾವುದು ಅಂತ ಹುಡುಕ್ತಾ ಇದ್ದೀನಿ ಅನ್ನೋ ಹಾಗೆ. ಧಾರವಾಡದಲ್ಲಿ ಮಳೆಗಾಲ ಅಂತ ಬರೆದಾಗ ಅದು ಬರೀ ಮಳೆಗಾಲದ ವಿವರಗಳು ಮಾತ್ರ ಆಗಿರಲ್ಲ, ಅಥವಾ ತೀರಾ ಸಾರ್ವತ್ರಿಕವಾಗಿ ತಾತ್ವಿಕವಾದ ವಿವರಗಳು ಆಗಿರೋದಿಲ್ಲ. ಅವೆರಡರ ನಡುವೆ ಒಂದು ಹದವನ್ನು ಅವರ ಕವಿತೆ ಕಂಡುಕೊಳ್ಳೋಕ್ಕೆ ಪ್ರಯತ್ನ ಪಟ್ಟವರು. ಅದರಿಂದನೇ ಅವರು ಪ್ರಯತ್ನ ಪಡದೆ ನವ್ಯರ ಬರವಣಿಗೆಯ ರೀತಿ ಯಾವುದು ಅಂತ ಕರಿತೀವಿ, ಅದನ್ನು ಅವರ ಹಲವು ಕವಿತೆಗಳು ಒಳಗೊಂಡಿದ್ದವು. ಅದರಿಂದನೇ ಅವರು ತುಂಬ ದೀರ್ಘವಾದ ಕವಿತೆಗಳನ್ನು ಬರೆಯೋದಕ್ಕೆ ಹೋಗಿದ್ದು ಕಡಿಮೆಯವರು. ಒಂದೇ ಒಂದು ಸಂಕಲನದಲ್ಲಿ ಸ್ವಲ್ಪ ಉದ್ವಾದ ಪದ್ಯ ಬರೆದರು. ಸಾಮಾನ್ಯವಾಗಿ ಭಾವಗೀತೆಯ ನೆಲೆಯ, ಆದರೆ ಭಾವಗೀತೆಯ ಹಾಗೆ ಭಾವನೆಗಳ ಹುಚ್ಚು ಹೊಳೆಗಿಂತ ವಿವರಗಳ ಒಂದು ನಿರಂತರವಾದ ಸರಣಿಯ ಮೂಲಕ ಕವಿತೆಯನ್ನು ಕಟ್ತಾ ಹೋಗಿದ್ದರು. ಈ ವಿವರ ಕವಿಯಾದವನಿಗೆ ತಾತ್ವಿಕತೆಗಿಂತ ಐಂದ್ರಿಯಿಕವಾದ ಗ್ರಹಿಕೆ ಮುಖ್ಯ ಅನ್ನಿಸಿದಾಗ ಹುಟ್ಟುವಂತಹ ವಿವರಗಳು. ಆ ವಿವರಗಳು ಸಾಮಾನ್ಯ ಬದುಕಿನ ವಿವರಗಳೇ ಆಗಿರಬಹುದು. ಯಾವುದನ್ನು ನಾವು ಕವಿತೆಗೆ ವಸ್ತು ಅಂತ ಅಂದ್ಕೊಳ್ತಾ ಇದ್ದರೂ ಅದಂಥದ್ದೇನಾಗಿರಲ್ಲ, ಅಥವಾ ಅಂಥದಕ್ಕೆ ಆ ರೀತಿಯ ಒಂದು ವಿಶೇಷವಾದ ಶಕ್ತಿ ಇದೆ ಅಂದ್ಕೊಂಡು ನಂಬಿಕೊಂಡು ಅವ್ರನ್ನ ದಯಪಾಲಿಸೋದು ಇಲ್ಲ. ಬದಲಾಗಿ ಅಲ್ಲೇ ಇರಬಹುದಾದ್ದೇನು, ನನ್ನಲ್ಲಿರುವುದನ್ನು ಕವಿತೆಯ ವಸ್ತುವಿನಲ್ಲಿ ಆರೋಪಿಸುವುದಲ್ಲ, ಆ ವಸ್ತುವಿನಲ್ಲೇ ಇರಬಹುದಾದ್ದೇನು ಅನ್ನೋದನ್ನು ಕಂಡುಕೊಳ್ಳಕ್ಕೆ ಬೇಕಾದಂಥ ವಿನಯಶೀಲವಾದ ಒಂದು ಪ್ರಯತ್ನ ಕಣ್ವಿಯವರ ಬರವಣಿಗೆ ಒಂದು ಗುಣ ಅಂತ ಕಾಣುತ್ತೆ. ಅದರಿಂದನೇ ಅವರಿಗೆ ಗದ್ಯಲಯದ ಶಕ್ತಿ ಇರೋದ್ರಿಂದನೇ ಅವರ ಕವಿತೆಯನ್ನು ನೀವು ಆತರವಾಗಿ ಓದೋಕ್ಕಾಗಲ್ಲ, ಒಂದು ಸಿಟ್ಟಿಂಗಲ್ಲಿ ಓದಿ ಮುಗಿಸೋಕ್ಕಾಗಲ್ಲ. ಭಾವಗೀತೆ ಹಾಗೂ ಓದೋಕ್ಕಾಗಲ್ಲ, ನವ್ಯೋಪಯುಕ್ತೆ ಬಗ್ಗೆಯೂ ಓದುವಾಗ ಅದು ನಿಂತು ಅನುಭವಿಸಿ ಓದಬೇಕಾಗ್ತದೆ. ಆವಾಗಲೇ ನಮಗೇನಾದ್ರು ಬಿಟ್ಟುಕೊಡೋದು. ಅವರು ಬದುಕನ್ನು, ಪ್ರಕೃತಿಯನ್ನು ಎಷ್ಟು ಸೂಕ್ಷ್ಮವಾಗಿ ನೋಡಿದರೋ ಅಷ್ಟೇ ಸೂಕ್ಷ್ಮವಾಗಿ ಅವರ ಕವಿತೆಗಳನ್ನು ಓದದೇ ಇದ್ದರೆ ಅವು ನಮಗೆ ತಲುಪೋದೇ ಇಲ್ಲ. ಏನು ಮಾಡ್ಬೋದೋ, ಏನೇನೋ ಆಗ್ತಾಯಿದೆ ಸುತ್ತಲೂ ಸಾಮಾಜಿಕವಾದ ಆಗು ಹೋಗುಗಳು, ಅದನ್ನು ಬದಲಾಯಿಸ್ತೀವಿ, ಕಟ್ಟುವೆವು ನಾವು, ಹೀಗಾಗೇ ಬಿಡುತ್ತೆ ಅನ್ನೋ ಒಂದು ಖಚಿತತೆ, ಹುಸಿಯಾದ ಆತ್ಮವಿಶ್ವಾಸ ಕಣ್ವಿರಲು ಹೇಳ್ತೀನಪ್ಪ ನಾನು, ಕಾಣ್ತೀನಪ್ಪ, ಬರೀತೀನಪ್ಪ, ಕೊನೆಗೆ ಯಾರು ಕೇಳುತ್ತಾರೆ ಹೇಳಿರಣ್ಣ, ಯಾರು ಏನು ಕೇಳಲ್ವಲ್ಲ, ಅದೇನು ಬದಲಾವಣೆ ಆಗಲ್ವಲ್ಲ ಅನ್ನೋ ಒಂದು ವಿಷಾದ ಅವರ ಆಶಾವಾದದ ಕವಿತೆಯ ಆಳದಲ್ಲಿ ಹುದುಗಿತ್ತು ಅಂತ ಕಾಣುತ್ತೆ. ಅದರಿಂದನೇ ಅವರು ಕವಿತೆಯ ಆಕೃತಿಯ ಬಗ್ಗೆ ಯೋಚನೆ ಮಾಡ್ತಾ ಹೋದರು. ಅವರ ತಿಳುವಳಿಕೆ ಯಾವುದು ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಓದದೇ ಹೋದರೆ ಆಗಲ್ಲ, ಗಮನವಿಟ್ಟು ಓದದೇ ಹೋದರೆ ಆಗೋದಿಲ್ಲ. ಹಾಡಿಗೆ ಒಲಿದವರಲ್ಲ ಅವರು. ದಲಿತ ಬಂಡಾಯ ಕಾವ್ಯದ ನಿರೀಕ್ಷೆಗಳಿದೆಯಲ್ಲ, ಆ ನಿರೀಕ್ಷೆಗಳ ಹಾಗೆ ಏರುದನಿಯ ಬರವಣಿಗೆ, ವಾದಮಂಡನೆಯ ಧಾಟಿಯನ್ನು ಕಣ್ವಿಯವರಲ್ಲಿ ಕಾಣೋದು ಅವ್ರ ಕೊನೆ ಪದ್ಯ ತನಕ ಸಾಧ್ಯ ಇರಲಿಲ್ಲ. ಹಾಗನ್ಕೊಂಡು ಹೊರಟಾಗ ಏನಾಗುತ್ತೆ, ಒಬ್ಬ ವ್ಯಕ್ತಿ ಪ್ರಕೃತಿಯನ್ನು ಹೀಗೆ ನೋಡಿದಾಗ ಅದು ಒಂದು ಬಗೆಯ ಕವಿತೆಗೆ ಅವಕಾಶ ಮಾಡಿಕೊಡುತ್ತೆ. ಮನುಷ್ಯರನ್ನ ಲೋಕನ ಹೇಗೆ ನೋಡೋಕೋದಾಗ ಏನಾಗುತ್ತೆ, ವ್ಯಕ್ತಿಗಳ ಬಗ್ಗೆ ಬರೆದಾಗ ಏನಾಗುತ್ತೆ. ಕಣ್ವಿಯವರು ವ್ಯಕ್ತಿಗಳ ಬಗ್ಗೆ ಹಲವಾರು ಪದ್ಯಗಳನ್ನು ಬರೆದಿದ್ದಾರೆ. ಅಕೇಶನ್ಗೆ ಅನುಗುಣ ವಿಶ್ವವಿದ್ಯಾಲಯ ಶುರು ಆಗ್ತಾ ಇದೆ, ಒಂದು ಹಾಡೋ ಪದ್ಯನ ಬರ್ಕೊಟ್ರು, ಇನ್ಯಾವುದೋ ಒಂದು ಸನ್ನಿವೇಶ ಇದೆ ಅವಾಗೊಂದು ಬರ್ಕೊಟ್ರು. ಅಂದರೆ ಕವಿತೆಯನ್ನು
ಒಳಗಿನ ತುಡಿತದಿಂದ ಬರೆಯುವ ಹಾಗೆಯೇ ಹೊರಗಿನ ಪ್ರೇರಣೆಗಳಿಂದ ಕೂಡ ಬರೆಯೋದಕ್ಕೆ ಸಾಧ್ಯವ, ಬರೆದ್ರದು ಹೇಗಿರುತ್ತೆ ಅನ್ನೋ ಪ್ರಶ್ನೆ ಕೇಳಿಕೊಂಡಾಗ ಕಣವಿಯವರ ಹಲವು ಕವಿತೆಗಳು ಇದಕ್ಕೆ ನಿದರ್ಶನವಾಗ್ತಾ ಹೋಗುತ್ತೆ. ಆಗ ಕಟುವಾಗಿ ವ್ಯಕ್ತಿಗಳ ಬಗ್ಗೆ ಬರೆದಾಗ ಕಟುವಾಗಿ ಬರೆಯೋದಕ್ಕೆ ಸಾಧ್ಯ ಆಗಲ್ಲ. ಬೇಂದ್ರೆಯವರು ವ್ಯಕ್ತಿ ಕವಿತೆಗಳನ್ನು ಓದ್ತಾ ಹೋದರೆ ಕೊನೆಯಲ್ಲೆಲ್ಲೋ ಒಂದು ಚೇಳಿನ ಕೊಂಡಿಯ ಹಾಗೆ ಒಂದು ಕೊಂಡಿ ಇರುತ್ತೆ. ಅವ್ರು BMC ಅವ್ರ ಬಗ್ಗೆ ಬರೆದಾಗ, ಮಾಸ್ತಿಯವ್ರ ಬಗ್ಗೆ ಬರೆದಾಗ, ಇನ್ಯಾವುದೋ ಬರೆದಾಗ ಅದು ಏಕಕಾಲದಲ್ಲಿ ವಿಮರ್ಶೆಯೂ ಆಗಿರುತ್ತೆ, ಪ್ರಶಂಸೆಯೂ ಆಗಿರುತ್ತೆ. ಕಣ್ವಿಯವರ ಸ್ವಭಾವಕ್ಕೆ ಇದು ಅಷ್ಟು ಸಾಧ್ಯ ಆಗಲಿಲ್ಲ. ಮಲ್ಲಿಕಾರ್ಜುನ ಮನ್ಸೂರ್ ಮೇಲೂ ಬರೀತಾರೆ, ಸಂಗೀತಗಾರರ ಮೇಲೆ ಬರೀತಾರೆ, ಚಿತ್ರಕಾರರ ಮೇಲೆ ಬರೀತಾರೆ, ಕವಿಗಳ ಮೇಲೆ ಬರೀತಾರೆ, ಮಠಾಧಿಪತಿಗಳ ಬಗ್ಗೆ ಬರೀತಾರೆ, ಸಂತರ ಬಗ್ಗೆ ಬರೀತಾರೆ. ಅದಕ್ಕೇನೆ ಎಲ್ಲೋ ಇರಬೇಕು. ಶಾಂತಿನಾಥ್ ದೇಸಾಯಿ ಅವ್ರ ಬಗ್ಗೆ ಒಂದು ಲೇಖನ ಬರೀಬೇಕಾದ್ರೆ ಅವರು ಒಂದು ರೀತಿಯಲ್ಲಿ ನಮ್ಮ ಕಾಲದ ಕೋರ್ಟ್ ಪೊಯೆಟ್ ಅಂತ ಹೇಳ್ತಾರೆ. ಕೋರ್ಟ್ ಪೊಯೆಟ್ ಆಸ್ಥಾನ ಕವಿ ಅಂತ. ಆಸ್ಥಾನ ಕವಿಯಾದವನು ಅಂತರಂಗದ ಪ್ರೇರಣೆಯಿಂದ ಬರೆದ ಹಾಗೆಯೇ ಬಾಹ್ಯ ಪ್ರಚೋದನೆಗಳಿಂದ ಕೂಡ ಬರಿತಾ ಹೋಗ್ತಾನೆ. ಆಗ ಬೇರೆ ಬೇರೆ ಬಗೆಯ ಪದ್ಯಗಳು ಬರುತ್ತೆ ಅಂತ ಅಂದ್ಕೊಂಡು ಕಣ್ವಿಯವರ ಕವಿತೆ ಈ ರೀತಿಯ ಕೆಲವು ಮುಖ್ಯವಾದ ಗುಣಗಳನ್ನು ಒಳಗೊಂಡಿರೋದ್ರಿಂದನೇ ವಿಶಿಷ್ಟವೂ ಆಗುತ್ತೆ, ಭಿನ್ನವೂ ಆಗುತ್ತೆ. ತೀರ ಶ್ರೇಷ್ಠ ಕವಿಗಳ ಸಾಲಿಗೆ ಸೇರಿಸಲಾಗದಿದ್ದರೂ ಕೂಡ ಈ ಶ್ರೇಷ್ಠ ಅನ್ನೋ ಪದಾನೇನೆ ಚಂಪಾ ಅವ್ರದ್ದೊಂದು ಜೋಕ್ ಮಾಡಿದ್ದು ನೆನಪಿ. ಮೇಜರ್ ಪೊಯಿಟ್ ಅಂದಾಗ ನನಗೆ ಆರ್ಮಿ ಮಿಲ್ಟ್ರಿ ಎಲ್ಲ ನೆನಪಾಗುತ್ತೆ. ಮೇಜರ್ ಒಂದು ಏನರ್ಥ? ಮೇಜರ್ ಪೊಯಿಟ್ ಅಂದರೆ ಪೊಯಿಟ್ ಈಸ್ ಎ ಪೊಯಿಟ್ ಅಷ್ಟೇ, ಅವನು ಮೇಜರು ಅಲ್ಲ ಮೈನರು ಅಲ್ಲ, ಪೊಯಿಟ್ ಈಸ್ ಎ ಪೊಯಿಟ್ ಅಂತ ಇದ್ರು ಅವರು. ಕಣ್ವಿಯವರ ಬಗ್ಗೆ ಕೂಡ ನಾನು ಆ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎ ಪೊಯಿಟ್ ಈಸ್ ಎ ಪೊಯಿಟ್ ಅನ್ನೋದಾದರೆ ಕಣ್ವಿಯವರು ನಿಸ್ಸಂದೇಹವಾಗಿ ಕನ್ನಡದಲ್ಲಿ ಓದಬೇಕಾದ ಮುಖ್ಯ ಕವಿಗಳಲ್ಲಿ ಬೇರೆ ಕವಿಗಳಿಗಿಂತ ಭಿನ್ನವಾದ ತನ್ನದೇ ಆದ ಸೂಕ್ಷ್ಮ ನಿರೀಕ್ಷಣೆಯ ದಾರಿಯನ್ನು ಕಂಡುಕೊಂಡ ಕವಿಯಾಗಿ, ತನ್ನತನವನ್ನು ಉಳಿಸಿಕೊಂಡರೂ ತನ್ನತನವನ್ನು ಮೆರೆಯದ ಒಬ್ಬ ಕವಿಯಾಗಿ ನಮಗೆ ತುಂಬ ಆತ್ಮೀಯರಾಗಿ ಕಾಣ್ತಾರೆ.